ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಸೇರಿ 6 ಸಹ ಸಂಚಾಲಕರ ವಿರುದ್ಧವೂ ಕೂಡ ಕೇಸ್ ದಾಖಲೆ ಮಾಡಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ವಿರುದ್ಧ ಕೇಸ್. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಸೇರಿ 6 ಸಹ ಸಂಚಾಲಕರ ವಿರುದ್ಧ ಕೇಸ್. ದೆಹಲಿಯ ಪೊಲೀಸ್ ಇಲಾಖೆಯ ಕೇಸ್ ವಿಭಾಗದಿಂದ ಕೇಸ್ ದಾಖಲು. ನ್ಯಾಷನಲ್ ಹೆರಾಲ್ಡ್ ಹಗರಣ, ಈ ಒಂದು ಹಣ ದುರುಪಯೋಗ ಪ್ರಕರಣ ಇದು. ರಾಹುಲ್ ಅಂಡ್ ಟೀಮಿಗೆ ಸಂಕಷ್ಟವೋ ಸಂಕಷ್ಟ. ಬಿಹಾರದ ಸೋಲ್ನ ಬೆನ್ನಲ್ಲೇ ರಾಹುಲ್ ಗಾಂಧಿ ಕುಟುಂಬಕ್ಕೆ ಅತಿ ದೊಡ್ಡ ಆಘಾತ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕ್ರಿಮಿನಲ್ ಪಿತೂರಿಯ ಆರೋಪ ಕೇಳಬರ್ತಾ ಇದೆ. ದೆಹಲಿಯ ಪೊಲೀಸರು ಆರ್ಥಿಕ ಈ ಒಂದು ಅಪರಾಧ ಏನಿದೆ, ಅಪರಾಧದ ವಿಭಾಗದಿಂದ ಹೊಸ ಪ್ರಥಮವಾಗಿರುವಂತಹ ಮಾಹಿತಿಯನ್ನ ವರದಿ ಮಾಡಿದ್ದಾರೆ. ಎಫ್ಐಆರ್ ದಾಖಲೆ ಮಾಡಲಾಗ್ತಾ ಇರುವಂತದ್ದು. ಒಟ್ಟು 6 ಜನರ ಮೇಲೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಎಫ್ಐಆರ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಜೊತೆಗೆ ಸ್ಯಾಮ್ ಪಿತ್ರೋಡಾ ಅವರು ಮತ್ತು ಇತರ 3 ವ್ಯಕ್ತಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದ್ದು, 3 ಕಂಪನಿಗಳಾಗಿರುವಂತಹ ಅಸೋಸಿಯೇಟ್ ಜನರಲ್ಸ್ ಲಿಮಿಟೆಡ್ ಮತ್ತು ಇನ್ನು ಸಾಕಷ್ಟು ಕಂಪನಿಯ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ದುಸ್ಥಿತಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮೂಲ ಕಂಪನಿಯಾಗಿರುವಂತಹ ಅಸೋಸಿಯೇಷನ್ ಜನರಲ್ಸ್ ಕೂಡ ವಂಚನೆಯ ಮೂಲಕ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಕ್ರಿಮಿನಲ್ ಪಿತೂರಿಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಎಫ್ಐಆರ್ನಲ್ಲಿ ದಾಖಲೆ ಕೂಡ ಮಾಡಲಾಗಿದೆ. ಪ್ರಕರಣ ಏನು ಅನ್ನೋದು ಸಣ್ಣದಾಗಿ ಹೇಳೋದಾದ್ರೆ, ಕೋಲ್ಕತ್ತಾ ಮೂಲದ ಶೆಲ್ ಕಂಪನಿ, ಅಂದ್ರೆ ನಕಲಿ ಕಂಪನಿ ಅಂತ ಹೇಳಲಾಗಿರುವಂತಹ ಡೋಟೆಕ್ಸ್ ಎನ್ನುವಂತಹ ಕಂಪನಿ ಯಂಗ್ ಇಂಡಿಯಾ ಎನ್ನುವಂತಹ ಲಾಭರಹಿತ ಕಂಪನಿಗೆ 1 ಕೋಟಿ ನೀಡಿತ್ತು. ಯಂಗ್ ಇಂಡಿಯಾದಲ್ಲಿ ಗಾಂಧಿ ನಾಯಕರು 76% ಶೇರ್ಗಳನ್ನ ಹೊಂದಿದ್ರು. ಈ ಒಂದು ವ್ಯವಹಾರದ ಮೂಲಕ ಯಂಗ್ ಇಂಡಿಯನ್ ಕಂಪನಿಯು ಕಾಂಗ್ರೆಸ್ನ 50 ಲಕ್ಷ ರೂಪಾಯಿ ಪಾವತಿಸಿತ್ತು. ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿರುವಂತಹ ಅಸೋಸಿಯೇಟೆಡ್ ಜನರಲ್ಸ್ ಕಂಪನಿಯ ಮೇಲೆ ನಿಯಂತ್ರಣ ಸಾಧಿಸುವಂತಹ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಡಿಸೆಂಬರ್ 16ಕ್ಕೆ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಕೂಡ ಈ ಒಂದು ಕೇಸ್ನಲ್ಲಿದೆ. ಜಾರಿ ನಿರ್ದೇಶನಾಲಯ ತನ್ನ ತನಿಖಾ ವರದಿಯನ್ನ ದೆಹಲಿ ಪೊಲೀಸರೊಂದಿಗೆ ಹಂಚಿಕೊಂಡ ನಂತರ ಇಡಿ ನೀಡಿದ ದೂರಿನ ಆಧಾರದ ಮೇಲೆ ಅಕ್ಟೋಬರ್ 3ರಂದು ಎಫ್ಐಆರ್ ದಾಖಲೆ ಮಾಡಲಾಗಿದೆ. ದೆಹಲಿಯ ನ್ಯಾಯಾಲಯವು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಕುರಿತು ತನ್ನ ತೀರ್ಪನ್ನ ಡಿಸೆಂಬರ್ 16ಕ್ಕೆ ಮುಂದೂಡಿದ 1 ದಿನಗಳ ನಂತರ ಈ ಒಂದು ಎಫ್ಐಆರ್ ಬೆಳಕಿಗೆ ಬಂದಿದೆ. ಹಣ ವರ್ಗಾವಣೆ ತಡೆ ಕಾಯ್ದೆ ಸೆಕ್ಷನ್ 66/2ರ ಅಡಿಯಲ್ಲಿ ನಿರ್ದಿಷ್ಟ ಅಪರಾಧಗಳ ತನಿಖೆಯನ್ನ ನೋಂದಾಯಿಸಿಕೊಳ್ಳಲಿಕ್ಕೆ ಮತ್ತು ತನಿಖೆ ಮಾಡಲು ಇಡಿ ಯಾವುದೇ ಏಜೆನ್ಸಿಯನ್ನ ಕೇಳಬಹುದು ಅನ್ನುವಂತ ವಿಚಾರ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ 2012ರಲ್ಲಿ ಪ್ರಾರಂಭವಾಯಿತು. ಆಗ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಸ್ಥಳೀಯ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಿದ್ರು. ಕಾಂಗ್ರೆಸ್ ನಾಯಕರು ಅಸೋಸಿಯೇಟ್ ಜನರಲ್ಸ್ ಲಿಮಿಟೆಡ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವಂತಹ ವಂಚನೆ ಮತ್ತು ನಂಬಿಕೆ ದ್ರೋಹದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಮಾಡಲಾಯಿತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ 1938ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಇತರ ಸ್ವಾತಂತ್ರ್ಯ ಹೋರಾಟಗಾರರು ಸ್ಥಾಪಿಸಿದ್ರು. ಆರ್ಥಿಕ ಸಂಕಷ್ಟಕ್ಕಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಣೆಯು 2008ರಲ್ಲಿ ನಿಂತು ಹೋಯಿತು. ಆಗ ಮೂಲ
ಕಂಪನಿಯ ಅಸೋಸಿಯೇಟೆಡ್ ಜನರಲ್ಸ್ 90 ಕೋಟಿ ರೂಪಾಯಿಗಳ ಸಾಲ ಬಾಕಿ ಇತ್ತು. ಈ ಬಿಕ್ಕಟ್ಟನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ 10 ವರ್ಷಗಳ ಅವಧಿಯಲ್ಲಿ ಸುಮಾರು 100 ಕಂತುಗಳ ಅಸೋಸಿಯೇಟ್ ಲಿಮಿಟೆಡ್ 90 ಕೋಟಿ ಸಾಲವನ್ನು ನೀಡಿತ್ತು. ಕಾಂಗ್ರೆಸ್ ಹೇಳಿಕೆಯ ಪ್ರಕಾರ ನ್ಯಾಷನಲ್ ಹೆರಾಲ್ಡ್ ಅಥವಾ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಈ ಸಾಲವನ್ನು ಮರುಪಾವತಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸಾಲವನ್ನು ಇಕ್ವಿಟಿ ಷೇರುಗಳಿಗೆ ಪರಿವರ್ತನೆ ಮಾಡಲಾಯಿತು. ಪಕ್ಷವು ಇಕ್ವಿಟಿ ಷೇರುಗಳನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲದ ಕಾರಣ ಈ ಷೇರುಗಳು 2010ರಲ್ಲಿ ಸ್ಥಾಪಿಸಲಾಗಿರುವಂತಹ ಲಾಭರಹಿತ ಕಂಪನಿಯಾಗಿರುವಂತಹ ಯಂಗ್ ಇಂಡಿಯನ್ಸ್ಗೆ ಹಂಚಿಕೆ ಮಾಡಲಾಯಿತು ಅನ್ನುವಂಥದ್ದು. ಹಾಗೆ ಯಂಗ್ ಇಂಡಿಯನ್ ಕಂಪನಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ತಲಾ 38% ಷೇರುಗಳನ್ನು ಹೊಂದಿದ್ದಾರೆ. ಅಂದರೆ ಟೋಟಲ್ 76% ಅನ್ಕೊಂತೀನಿ. ಉಳಿದ ಷೇರುಗಳನ್ನು ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಮತ್ತು ಸ್ಯಾಮ್ ಪಿತ್ರೋಡಾ ಮತ್ತು ಇನ್ನು ಹಲವಾರು ದುಬೆ ಅವರು ಹೊಂದಿದ್ದಾರೆ. ಈ ಮೂಲಕ ಗಾಂಧಿ ನಾಯಕನ ನಿರ್ದೇಶಕರನ್ನಾಗಿ ಹೊಂದಿರುವಂತಹ ಯಂಗ್ ಇಂಡಿಯನ್ ಕಂಪನಿಯು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ನ ಬಹುಪಾಲು ಷೇರುದಾರವಾಗಿದೆ ಅನ್ನೋದು ಗೊತ್ತಾಯ್ತಾ ಕತೆ ಎಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.